ಕರೆ ಈ ದಿನ ಮೆಂತ್ಯ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಸ್ಪೆಷಲ್ ಆಗಿ. ದಯವಿಟ್ಟು ವಿಡಿಯೋ ವೀಕ್ಷಿಸಿ. ಧನಿಯಾ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ವಾಸನೆ ಬರಬೇಕು, ಹಸಿ ವಾಸನೆ ಹೋಗ್ಬೇಕಂತ. ಈ ಥರ ಪೇಪರ್ ಇಟ್ಕೊಂಡು ಎಲ್ಲ ಸಾಮಾನು ಹಾರಕೋಬೇಕು. ಪೇಪರ್ಗೆ ಸಾಮಾನುಗಳೆಲ್ಲ ಆಮೇಲೆ ಮಿಕ್ಸಿಗೆ ಹಾಕಬೇಕು. ಮೆಂತ್ಯ ಸ್ವಲ್ಪ ಹುರ್ಕೋಬೇಕು. ಮೆಂತ್ಯ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಪೇಪರ್ ಹಾರಕೋಬೇಕು. ಸ್ವಲ್ಪ ಕೊರ್ಬೇವಿನ ಸೊಪ್ಪು ಹಾಕೊಂಡು ಹುರ್ಕೋಬೇಕು. ಚೆನ್ನಾಗಿ ಮೆಂತ್ಯ ಪಟಪಟ ಅಂತ ಸಿಹಿವರೆಗೂ ಹುರಿತಾ ಇರಬೇಕು. ಈ ಥರ ಚಟಪಟ ಅಂತ ಸಿರಿಬೇಕು. ಸಿಡಿದ್ಮೇಲೆ ಅಲ್ಲಿಗೆ ಪೇಪರ್ ಹಾರಾಕಬೇಕು. ಪೇಪರ್ ಮೇಲೆ ಹಾರಾಕಬೇಕು. ಇದೇ ಥರ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಬೇಕು. ಮೆಣಸಿನ್ಕಾಯಿ ಹುರ್ಕೋಬೇಕು. ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಬೆಚ್ಚಿ ಹುರ್ಕೋಬೇಕು. ಎಣ್ಣೆ ಹಾಕ್ಬಿಡಿ. ಹಿಂಗೆ ಹುರ್ಕೊಂಡು ಎಣ್ಣೆ ಹಾಕಿದ್ರಲ್ಲ ಈಗ ಜಾಸ್ತಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಇದು ಉರಿತಾ ಹುಣ್ಸೆ ನೆನೆ ಹಾಕ್ಬೇಕು. ಯಾಕೆಂದರೆ ಗೊಜ್ಜಿಗೆ ಒಂದು ಇಡೀ ಒಂದು ಮುಷ್ಟಿ ಅಷ್ಟು ಹುಣ್ಸೆಹಣ್ಣು ನೆನೆ ಹಾಕ್ಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮ ಅಂತ ಬರೋವರೆಗೂ ಹುರ್ಕೋಬೇಕು. ಮೆಣಸಿನ್ಕಾಯಿ ಏನಾದ್ರು ಚೆನ್ನಾಗಿ ಹುರ್ಕೊಂಡು ಹಾರಾಕಬೇಕು. ಇಲ್ಲಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಇಡೀ ಕಡಲೆಬೇಳೆ, ಒಂದು ಇಡೀ ಉದ್ದಿನಬೇಳೆ, ಮತ್ತೆ ಈರುಳ್ಳಿ, ಮೆಣಸು, ಮತ್ತೆ ಜೀರಿಗೆ ಇಷ್ಟು ಹುರ್ಕೋಬೇಕು ಒಟ್ಟಿಗೆ. ಎಲ್ಲ ಮೂರು ಹಾಕ್ಕೊಂಡು ಹುರ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಕೆಂಪು ಹುರ್ಕೋಬೇಕು. ಎಲ್ಲ ಪೌಡ್ರ್ ಮಾಡ್ಕೊಳ್ಳೋಕ್ಕೆ, ಪುಳಿಯೋಗರೆ ಪೌಡ್ರಿಗೆ. ಚೆನ್ನಾಗಿ ಕೆಂಪು ಇದೇ ಥರ ಹುರ್ಕೋಬೇಕು. ಮೂರು ಕೆಂಪು ಬರೋಂಗೆ ಹುರ್ಕೋಬೇಕು. ಸ್ವಲ್ಪ ಕೆಂಪು ಹಸಿ ವಾಸನೆ ಹೋಗ್ಬೇಕಲ್ಲ. ಇದೆಲ್ಲ ಹುರ್ಕೊಂಡು ಸಾಮಾನು ಒಂದು ಪೇಪರ್ ಹಾಕೊಂಡು ಹಾರಾಕಬೇಕು. ಹಾಕಿದ್ರೆ ಬೇಗ ಹಾಕಿದ್ಮೇಲೆ ಮಿಕ್ಸಿ ಹಾಕಬೇಕು. ಸ್ವಲ್ಪ ತಣ್ಣಗೆ ಹಾರಬೇಕು. ಒಂದು 10 ನಿಮಿಷ ಪೌಡ್ರ್ ಮಾಡಬೇಕು. ಇದು ಸ್ವಲ್ಪ ಕೊಬ್ಬರಿ ಹುರ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕಂತ ಅದಕ್ಕೆ ಹಾಕೋಕ್ಕೆ. ಎಲ್ಲ ಥರ ಇದೇ ಥರ ಎಲ್ಲ ಸಾಮಾನು ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೋಬೇಕು. ಎಲ್ಲನೂ ಈ ಥರ ಎಲ್ಲನೂ ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಡು ನುಣ್ಣಗೆ ಮಾಡ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡು ಕಾಯಿಸ್ಕೋಬೇಕು. ಅಷ್ಟು ಸ್ವಲ್ಪ ಕೊಬ್ಬರಿ ಹುರ್ಕೊಳ್ಳಿ. ಎಣ್ಣೆ ಕೊಬ್ಬರಿನ ಗೋಡಂಬಿನ ಎಣ್ಣೆಗೆ ಕರ್ಕೊಳ್ಳಿ. ಇದು ಬೇರೆ ಸಪ್ರೇಟಾಗಿ ಅದಕ್ಕೆ ಪೌಡ್ರ್ ಬೇರೆ ಹಾಕಿದ್ರೆ ಇದು ಬೇರೆ ಒಂದು ಸ್ವಲ್ಪ ಮೇಲೆ ಹಾಕೋಕ್ಕೆ ಒಗ್ಗರಣೆಗೆ. ಮೆಣಸಿನ ರಸ ಹಾಕಬೇಕು. ಎಣ್ಣೆಗೆ ಹುಣಸೆ ರಸ ಹಾಕಬೇಕು. ಕುದಿತಾರೆ ಎಣ್ಣೆ ಕಾಯಿಸ್ಬಿಟ್ಟು ಸ್ವಲ್ಪ ಹುಣಸೆ ರಸ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಎಣ್ಣೆ ಹುಣಸೆ ರಸ ಕುದಿಸ್ಬೇಕು.
ಮೆಣಸು ಪುಡಿ ಹಾಕಬೇಕು. ಅದನ್ನು ಹುರ್ಕೊಂಡು ಮಾಡ್ಕೊಂಡಿದ್ದಿಲ್ಲ ಮಸಾಲೆ ಪುಡಿ ಇದೆ, ಅದು ಹಾಕೋಬೇಕು. ಒಂದು 2-3 ಸ್ಪೂನ್ ಹಾಕೊಳ್ಳಿ, ಖಾರವಾಗಿರ್ಬೇಕಲ್ಲ. ಸಾಕು. ಚೆನ್ನಾಗಿ ಅಲಾಡಿಸ್ಬೇಕು, ಗಂಟು ಬರ್ತದಾಗೆ ಕ್ಲೀನಾಗಿ. ಮೆಣಸು ಪುಡಿ, ಹುಣಸಿನ ರಸ ಕುದಿಬೇಕು. ಎಣ್ಣೆ, ಹುಣಸೆ ರಸ, ಮೆಣಸಿನ್ಕಾಯಿ 3 ಹಾಕು ಚೆನ್ನಾಗಿ ಕುದಿಸ್ಬೇಕು. ಗಟ್ಟಿ ಗುಜ್ಜಾಗಬೇಕಲ್ಲ. ಚೆನ್ನಾಗಿ ಕುದಿಬೇಕು. ಮತ್ತೆ ಕೊರ್ಬೇವಿನ ಸೊಪ್ಪು 2 ಹಾಕಿ, ಹಸಿ ಕೊರ್ಬೇವಿನ ಸೊಪ್ಪು ಅಮ್ಮಂದಿ. ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿ ಕುದೀಲಿ. ಜೊತೆಗೆ ಉಪ್ಪು ಹಾಕ್ಬಿಡಿ, ಬೆಲ್ಲ ಜೊತೆ ಕಲ್ಲುಪ್ಪು ಹಾಕಿ. ಓಕೆ, ಚೆನ್ನಾಗಿ ಕುದೀಲಿ. ಹಿಂಗೆ ಹಾಕ್ಬೇಕು. ಸ್ವಲ್ಪ ಕುದೀತಾ ಇರ್ಬೇಕಾ, ಹಿಂಗೆ ಹಾಕಿದ್ರೆ ಓಕೆ. ಹಿಂಗೆ ಹಾಕ್ಬಿಟ್ಟು ಎಸಸ್ಪಿಂಗ್ ತಗೊಳ್ಳಿ, ರುಚಿ ಬರುತ್ತೆ. ಕುದೀರಿ ಚೆನ್ನಾಗಿ. ಮೊದಲು ಕೆಂಪಿತ್ತು ನೋಡಿ, ಎಲ್ಲ ನೀರು ಹಿಂಗೆ ಹೋಗಿ ಕೆಂಪಗಿದ್ದು ಇದು ಗೊಜ್ಜು ಕಪ್ಪಾಗ್ತಾ ಬರುತ್ತೆ. ಸ್ವಲ್ಪ ಕಪ್ಪಾಗಬೇಕು, ಮುಂಚೂರು ಕಪ್ಪಾದರೆ ಸ್ವಲ್ಪ ಬೆಂದು ಅಂದರೆ ಹುಳಿ ಮತ್ತು ಉಪ್ಪು, ಹುಳಿ, ಖಾರ ಮತ್ತು ಎಲ್ಲ ಬೆಲ್ಲ ಪ್ರತಿಯೊಂದು ಐಟಮ್ಸು ಬೆರ್ತಾ ಗೊಜ್ಜಾಗುತ್ತೆ. ಇನ್ನೊಂದು 10 ನಿಮಿಷ ಬೇಯಿಸ್ತಾ ಸ್ವಲ್ಪ ಗಟ್ಟಿ ಆದಾಗ ಆವಾಗ ರುಚಿ ಬರುತ್ತೆ. ಫ್ರಿಜ್ಜಲ್ಲಿ ಎಷ್ಟು ದಿವಸ, ಒಂದು ತಿಂಗಳು ಎಷ್ಟು ದಿವಸ ಬೇಕಾದ್ರೆ ತಿಂಗಳು. ಇವಾಗ ಗೊಜ್ಜು ರೆಡಿ ಆಯಿತು. ನೋಡಿ ಇದು ಸಾಕು. ಇಷ್ಟು ಇದಾದರೆ ನೋಡಿ ಕಲರ್ ಇದಾಯ್ತು, ಸಾಕು. ಸ್ವಿಚ್ ಆಫ್ ಮಾಡೋದು ಸಾಕು. ಇದೇ ಥರ ಪುಳಿಯೋಗರೆ ಗೊಜ್ಜು ಮಾಡೋದು ವಿಧಾನ ಅಯ್ಯಂಗಾರ್ ಸ್ಟೈಲಲ್ಲಿ, ಗ್ರಾಮೀಣ ಸ್ಟೈಲಲ್ಲಿ. ಮತ್ತು ಯಾವ ಕಾರಣಕ್ಕೂ ಒಗ್ಗರಣೆ ಮುಂಚೆನೇ ಹಾಕ್ಬಾರ್ದು. ಸಾಸಿವೆ ಆಗಲಿ, ಕಡಲೆಬೇಳೆ ಆಗಲಿ, ಉದ್ದಿನಬೇಳೆ ಆಗಲಿ ಏನು ಹಾಕ್ಬಾರ್ದು. ಫಸ್ಟ್ ಗೊಜ್ಜು ರೆಡಿ ಮಾಡ್ಕೋಬೇಕು. ಗೊಜ್ಜು ಆದಮೇಲೆ ಇದು ಆದಮೇಲೆ ಕ್ಯಾರೆಟ್ ಆದಮೇಲೆ ಮೇಲೆ ಒಗ್ಗರಣೆಗೆ ಬೆರೆಸ್ಬೇಕು. ಮುಂಚೆನೇ ಬೆರೆಸ್ಬಿಟ್ರೆ ರುಚಿ ಬರಲ್ಲ. ಅರ್ಥ ಆಯ್ತಾ? ಓಕೆ. ಅನ್ನ ಹಾಕೋಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು, ಹಸಿ ಅರಿಶಿನ ಹಾಕಬೇಕು ರುಚಿ ಬೇಕು ಅಂದರೆ. ಬಾಣಲಿಗೆ ಎಣ್ಣೆ ಹಾಕೋಬೇಕು. ಚೆನ್ನಾಗಿ ಕಾಯ್ದ್ಮೇಲೆ ಕಡಲೆಕಾಯಿ ಬೀಜ ಹುರ್ಕೋಬೇಕು. ಕಡಲೆಕಾಯಿ ಬೀಜ ಹುರ್ಕೋಬೇಕು. ಸಪ್ರೇಟ್ ಫಸ್ಟೇ ಹುರ್ಕೊಂಡ್ಬಿಡ್ಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ಕೆಂಪು ಹುರಿಬೇಕು. ಕಡಲೆಕಾಯಿ ಬೀಜ ಕೆಂಪು ಹುರ್ಕೋಬೇಕು. ಕೆಂಪು ಅಂದರೆ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ. ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜದ ಮೇಲೆ ಹಾಕೋಬೇಕು. ಅದಾದ್ಮೇಲೆ ಇದು ಆದಮೇಲೆ ಗೊಜ್ಜು ಹಾಕೋಬೇಕು. ಗೊಜ್ಜು ಹಾಕೋಬೇಕು. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಷ್ಟು ಹಾಕೋಬೇಕು. ಹಣ್ಣುಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ತಿರುಗಬೇಕು. ಸಾಸಿವೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಒಗ್ಗರಣೆ ಕೆಂಪು ಬರಬೇಕು. ಚೆನ್ನಾಗಿ ಒಗ್ಗರಣೆ ಕೆಂಪಗೆ ಹಾಕಬೇಕು. ಇದಾದಮೇಲೆ ಕೊರ್ಬೇವಿನ ಸೊಪ್ಪು ಹಾಕಬೇಕು. ಈಗ ಕೊರ್ಬೇವಿನ ಸೊಪ್ಪು ಹಾಕಬೇಕು. ಇದನ್ನು ಮಿಶ್ರಣ
ಗೊಜ್ಜು ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಕಬೇಕು. ಈಗ ಬೆಸ್ಕೋಬೇಕು. ಇದೇ ಥರ ಮೆಂತ್ಯ ಪುಳಿಯೋಗರೆ ಗೊಜ್ಜು ತಯಾರಿಸ್ಬಿಟ್ಟು ಹುಳಿಯನ್ನು ಮಾಡಬೇಕು. ಇದು ಮೆಂತ್ಯ ಪುಳಿಯೋಗರೆ ಅನ್ನ ಅಂತ ಭಾಳ ರುಚಿಯಾಗಿರ್ತದೆ ತಿನ್ನೋಕ್ಕೆ ಮತ್ತು ಟೇಸ್ಟಿಯಾಗಿರ್ತದೆ. ಈಗ ಅಯ್ಯಂಗಾರ್ ಸ್ಟೈಲ್ ಅಥವಾ ಬ್ರಾಹ್ಮಣ ಸ್ಟೈಲಲ್ಲಿ ಮಾಡುವಂಥ ವಿಧಾನ. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಇದೇ ಥರ ನಮ್ಮ ಪ್ರೋತ್ಸಾಹ ಬೆಳೆಸಿ ನಾವು ಇದೇ ಥರ ಬೇರೆ ಬೇರೆ ಹೊಸದು ನಮ್ಮ ಅಯ್ಯಂಗಾರ್ ಸ್ಟೈಲ್ ಬ್ರಾಹ್ಮಣ ಸ್ಟೈಲ್ ಏನೇನು ಫುಡ್ ಇದೆ ನಾನು ಹಾಕ್ತೀನಿ, ಮಾಡಿಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.